ನೀವು ಅಭ್ಯರ್ಥಿಯಾಗಿ ಘೋಷಣೆಯಾದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಮಾಡಿದೆ. ಮುಂದೆ ಈ ತರ ತೊಂದರೆಗಳನ್ನ ಯಾವ ರೀತಿ ಫೇಸ್ ಮಾಡ್ತಾರೆ? ಅದೆಲ್ಲ ಕಾನೂನಾತ್ಮಕವಾಗಿ ಅದು ನಡೆಯುತ್ತೆ. ಅದರಲ್ಲಿ ಏನು ನಮ್ಮ ಪಾತ್ರ ಇಲ್ಲವೇ ಇಲ್ಲ. ಅದರಲ್ಲಿ ಆಸ್ತಿ ಎಲ್ಲ ನಮ್ಮ ತಾಯಿಗೆ ಸೇರಿದಂತದ್ದು. ಅವ್ರದ್ದು ಮತ್ತೆ ನ್ಯಾಯಾಲಯದಲ್ಲಿ ಅದರ ಒಂದು ತೀರ್ಮಾನ ಆಗತ್ತೆ. ಅದ ನಂತರ ಅವರು ಹೇಗೆ ಅದು ಮುಂದುವರಿಯುತ್ತೋ ಅದು ನ್ಯಾಯಾಲಯನೇ ಅದು ತೀರ್ಮಾನ ಮಾಡುತ್ತೆ. ಇಲ್ಲ, ಅವ್ರ ಸದ್ಯಕ್ಕೆ ಏನು ಅದರ ಅವಶ್ಯಕತೆ ಇಲ್ಲ. ಬಟ್ ನನ್ಗೆ ಯಾವಾಗ್ಲೂ ಅವರ ಸಹಾಯ ಯಾವಾಗ್ಲೂ ಇದೆ, ಅವ್ರ ಆಶೀರ್ವಾದ ಯಾವಾಗ್ಲೂ ಇದೆ. ಇಲ್ಲ, ಅದಂತದ್ದು ಇಲ್ವೇ ಇಲ್ಲ. ನಮ್ಮ ಆಸ್ತಿ ಉಳ್ಕೊಳ್ಳೋದು ಇದ್ರೆ ನಾವು ಎಲ್ಲ ವಿ ವಾಂಟ್ ಟು ಬಿ ಡೂಯಿಂಗ್ ಅವರ್ ವರ್ಕ್. ಅದನ್ನೇ ಕೇಳೋದಾದ್ರೆ ರಾಜಕೀಯದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ನಾನ್ ಟಿಕೆಟ್ ತಗೊಂಡಿಲ್ಲ, ಪಕ್ಷ ತೀರ್ಮಾನ ಮಾಡಿದ. ಬೆಳಿಬೇಕು, ಯಾರು ಹೇಳಿದಾರೆ ಬೆಳಿಬಾರ್ದು ಅಂತ? ಅವರು ಅವ್ರ ಅಭ್ಯರ್ಥಿ ಅಲ್ಲಪ್ಪ, ನಾನ್ ಅಭ್ಯರ್ಥಿ. ಅದು ಯಾವಾಗ್ಲೂ ಇದ್ದೇ ಇರುತ್ತೆ. ಅರಮನೆ ನಮ್ಮ ತಾಯಿ ಆಶೀರ್ವಾದ ಸಲಹೆ ಮತ್ತು ಅವರ ಸಹಕಾರ ಇಲ್ದೇನೆ ನಮ್ಗೆ ಏನು ಕೆಲಸದಲ್ಲಿ ಯಶಸ್ಸು ನಮ್ಗೆ ಬರೋದಿಲ್ಲ. ಸೊ ಅವ್ರ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ. ಅವ್ರು ಮಾತಾಡಿಲ್ಲ ಅಂತ ನೀವು ಆ ಕನ್ಕ್ಲೂಷನ್ ಬರೋದು ಸರಿ ಇಲ್ಲ. ಇಲ್ಲ, ಅದು ರೆಸ್ಪಾನ್ಸ್ ಒಳ್ಳೆಯದಿದೆ. ಅಂಡ್ ಹೌದು, ಒಂದ್ ರೀತಿಯ ಗೌರವ ಇದೆ ಪ್ಯಾಲೇಸ್ಗೆ. ಮತ್ತು 9 ವರ್ಷದಿಂದ ನಾನು ಕೂಡ ಇಲ್ಲಿ ಮೈಸೂರು, ಕೊಡಗು ಮತ್ತೆ ಅನೇಕ ಕರ್ನಾಟಕದಲ್ಲಿ ಅನೇಕ ಕ್ಷೇತ್ರದಲ್ಲೂ ನಾನು ಪ್ರವಾಸ ಮಾಡಿದ್ದೀನಿ. ಅದೆಲ್ಲಾನು ಆ ಒಂದು ಗೌರವ ಯಾವಾಗ್ಲೂ ಇದ್ದೇ ಇರುತ್ತೆ ಮತ್ತು ಒಂದು ಒಳ್ಳೆ ರೆಸ್ಪಾನ್ಸ್ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ಅಂತ ನಾನು ಸಂಪೂರ್ಣವಾಗಿ ವಿಶ್ವಾಸ. ಅದ್ ಮಾಡ್ಲೇಬೇಕು, ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಇಲ್ಲ, ಕಷ್ಟ ಆಗಲ್ಲ. ಅದು ನಮ್ಮ ಹಿರಿಯರು ಇದ್ದಾರೆ ಮತ್ತು ಪಕ್ಷದ ಎಲ್ಲ ತಜ್ಞರು ಇದ್ದಾರೆ. ಅದ್ರ ಬ್ಯಾಲೆನ್ಸ್ ಮತ್ತು ನಂದೇ ಒಂದು ಅಭಿಪ್ರಾಯದೊಂದಿಗೆ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಆ ಸಂದರ್ಭ ಬಂದಾಗ ನೀವು ನಮ್ಮ ರೆಸ್ಪಾನ್ಸ್ ನೋಡ್ತೀವಿ. ಆಚೆನ ಕಚೇರಿ ನಮ್ಮ ಅರಮನೆಯಲ್ಲಿ ಇರೋದು. ಈಗ ನಿಮಗೆ ಗೊತ್ತಿಲ್ಲ 1991 ಅಲ್ಲಿ ನೀವೇನು ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ. I wasn't born yet. Second Janta joined BJP, contested and was badly defeated by more than 1 lakh votes. Chନ୍ଦ୍ರಪ್ರಭಾ won that election. Whether that has some fear in you, whether people are going to upset it. ಆವತ್ತಿನ ವಾತಾವರಣಕ್ಕೂ ಇವತ್ತಿನ ವಾತಾವರಣಕ್ಕೂ ಬಹಳ ವ್ಯತ್ಯಾಸ ಇದೆ. ಅದು ಬರೀ ಸೋಲು ಬೇರೆ ಬೇರೆ ಅಂಶಗಳಿತ್ತು ಆ ಸಮಯದಲ್ಲೂ ಕೂಡ. ನಂದು ಯಾವುದೇ ರೀತಿಯ ಒಂದು ಭಯ ಇಲ್ಲ. ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.